ನಮಸ್ಕಾರ. ಎಲ್ಲ ಸಹೃದಯ ಹಿಂದೂ ಬಾಂಧವರಿಗೆ, ಸಮಸ್ತ ಕರ್ನಾಟಕ ಜನತೆಗೆ MG ಭಟ್ ಅಂಥೇಳಿ ನಾನು ಮಾತಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ನಾವೀಗಾಗಲೇ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಬಹಳಷ್ಟು ಅಪಪ್ರಚಾರಗಳನ್ನು ಮಾಡ್ತಾ ಇರೋದನ್ನು ಯೂಟ್ಯೂಬರ್ಸ್ಗಳಿಂದ ನಾವು ನೋಡ್ತಾ ಇದ್ದೇವೆ. ಹಾಗೆ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ವಿಚಾರವನ್ನು ತಗೊಂಡು ಅದಕ್ಕಾಗಿ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಕೊನೆಗೆ ಈ ಹೋರಾಟ ದಾರಿ ತಪ್ಪಿ ಧರ್ಮಸ್ಥಳದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಕೇವಲ ಧರ್ಮಸ್ಥಳ ಅಲ್ಲ, ಧರ್ಮಸ್ಥಳದಲ್ಲಿರುವಂತಹ ವೀರೇಂದ್ರ ಹೆಗ್ಗಡೆ ಹೇಳುವಂಥ ನಮಗೆಲ್ಲರಿಗೂ ಅತ್ಯಂತ ಪರಮ ಪೂಜ್ಯರಾದಂಥ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಅಪಪ್ರಚಾರ ಮಾಡುವಂಥದ್ದು, ಅವರನ್ನು ಟಾರ್ಗೆಟ್ ಮಾಡಿ ಮಾತನಾಡುವಂಥದ್ದು, ಯೂಟ್ಯೂಬ್ಗಳಲ್ಲಿ ವಿಡಿಯೋ ಮಾಡಿ ಶೇರ್ ಮಾಡುವಂತಹ ಒಂದು ಕೆಲಸ ಆರಂಭ ಆಯಿತು. ಹಾಗಾದರೆ ನಿಮ್ಮ ಹೋರಾಟ ಎಲ್ಲಿಂದ ಆರಂಭವಾಗಬೇಕಿತ್ತು, ಎಲ್ಲಿಂದ ಮುಕ್ತಾಯವಾಗಬೇಕಾಗಿತ್ತು? ಸೌಜನ್ಯ ಹತ್ಯೆಗೆ ನ್ಯಾಯವನ್ನು ಕೇಳಿ ನೀವು ಹೋರಾಟ ಮಾಡಿದ್ರಿ, ಸಂತೋಷ. ನಿಜವಾಗೂ ಒಂದು ಹೆಣ್ಣು ಮಗುವಿಗೆ ಆದ ಅನ್ಯಾಯವನ್ನು ನಾವೆಲ್ಲ ಪ್ರತಿಭಟಿಸಬೇಕು. ಆದರೆ ಆ ಒಂದು ನ್ಯಾಯವನ್ನು ಕೇಳಿಕೊಂಡು ಹೋರಾಟ ಮಾಡ್ತಾ ಇರೋರು ಅದನ್ನು ಮಾತ್ರ ಕೇಳಬೇಕೇ ಹೊರತು ಧರ್ಮಸ್ಥಳ ಬಗ್ಗೆ ಅಥವಾ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಮಾತಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಯಾಕೆಂತಂದರೆ ಅವರೇನಾದ್ರು ತಪ್ಪು ಮಾಡೋದಿದ್ದರೆ ಅಥವಾ ಧರ್ಮಸ್ಥಳದಲ್ಲಿ ಏನಾದರೂ ನಿಜವಾಗ್ಲೂ ತಪ್ಪು ನಡೆದಿದ್ದರೆ ನಾವು ಒಪ್ಕೋಬೋದಿತ್ತು. ಆದರೆ ಖಂಡಿತ ಅಂಥ ಒಂದು ಸ್ಥಳ ಅಲ್ಲ ಅದು. ಅಲ್ಲಿ ಇಡೀ ನಮ್ಮ ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಈ ಯೂಟ್ಯೂಬರ್ಗಳು ಮಾಡಿದ್ದಾರೆ. ಉದಾಹರಣೆಗೆ ಸಮೀರ್ ಅಂತ ಹೇಳೋನು ಮಾಡ್ತಾನೆ, ಅಲ್ಲಿ ನಮ್ಮ ಟಾರ್ಗೆಟು ಧರ್ಮಸ್ಥಳದ ಮಂಜುನಾಥೇಶ್ವರ ಅಲ್ಲ, ನಮ್ಮ ಟಾರ್ಗೆಟು ನಕಲಿ ದೇವಮಾನವ ಅಂತ ಕರೀತಾನೆ. ಈ ನಾಲಾಯಕ ನನ್ನ ಮಗನಿಗೆ ನಕಲಿ ದೇವಮಾನವ ಅಂತ ಕರೆಯುವಂಥ ಅಧಿಕಾರ ಕೊಟ್ಟವ್ರು ಯಾರು? ಹಾಗಾದರೆ ನಾವೆಲ್ಲ ಹಿಂದೂಗಳೆಲ್ಲಂತ ಕೈ ಕಟ್ಕೊಂಡು ಕೂತ್ಕೊಂಡಿದ್ದೇವೆಯಾ? ಹಾಗಾದರೆ ನಮ್ಮ ಗುರುಗಳ ಮೇಲೆ, ಮಠಗಳ ಮೇಲೆ, ಮಂದಿರಗಳ ಮೇಲೆ ಈ ರೀತಿಯಾದಂಥ ಒಂದು ಆಕ್ರಮಣ, ಅಟ್ಯಾಕ್ ನಡೀತಾ ಇದೆ. ಇದು ಷಡ್ಯಂತ್ರ. ಹಿಂದೂ ಭಾವನೆಗಳಿಗೆ, ಹಿಂದುತ್ವದ ಬುಡಕ್ಕೆ ಬೆಂಕಿ ಇಡುವಂಥ ಕೆಲಸ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ನೋಡಿರ್ಬೋದು, ಕಂಚಿ ಪೀಠದ ಮೇಲೆ ಅವ್ರ ಗುರುಗಳ ಮೇಲೆ ಒಂದು ಆಪಾದನೆ ಬಂತು. ಇದರ ಹಿಂದೆಯೂ ಷಡ್ಯಂತ್ರ ಇದೆ. ಆನಂತರ ನಮ್ಮ ರಾಘವೇಶ್ವರ ಭಾರತಿ ಸ್ವಾಮಿಗಳು, ರಾಮಚಂದ್ರಾಪುರ ಮಠ ಗೋಕರ್ಣ ಇವರ ಮೇಲೂ ಒಂದು ಆಪಾದನೆ ಬಂತು. ಎಲ್ಲವನ್ನ ನಮ್ಮ ಹಿಂದೂ ಸಮಾಜ ಮಿಟ್ಟಿ ನಿಂತಿದೆ ಇವತ್ತು, ನೆನ್ಪಿಟ್ಕೋಬೇಕು. ಆದರೆ ಇವರು ಬಲವಾದ ಹೊಡೆತಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದರೆ ಹಿಂದುತ್ವದ ಪ್ರಬಲವಾದಂತಹ ಪ್ರತಿಪಾದಕರು ಮಾತ್ರ ಇದನ್ನು ನಂಬೋದಿಲ್ಲ. ಬಿಟ್ಟರೆ ಕೆಲವರಿಗೆ ಅನುಮಾನ ಬರಬಹುದು. ಪಾಪ ಕೆಲವರು ಮಾತ್ರ ಕೇಳದ್ದಿದೆ, ಸ್ವಾಮಿ ಈ ಧರ್ಮಸ್ಥಳದ ಕತೆ ಏನ್ರಿ ಅಂತ ಒಬ್ಬ ಹಿರಿಯರೇ ನನ್ನ ಹತ್ರ ಕೇಳ್ತಾರೆ. ಅಂದರೆ ನಮ್ಮ ಭಾವನೆಗಳಿಗೆ ಯಾವ ರೀತಿಯಾದಂಥ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಇವರು ಮಾಡಿದರು ಅಂತ ನಾವು ತಿಳ್ಕೊಬೇಕು. ಇವತ್ತು ಧರ್ಮಸ್ಥಳದಲ್ಲಿ ಅಂಥದ್ದು ಯಾವುದೇ ಒಂದು ಅವ್ಯವಹಾರ ಅಕ್ರಮ ನಡೆದಿಲ್ಲ. ಅಲ್ಲಿ ಧರ್ಮಸ್ಥಳ ಹೇಳುವಂಥದ್ದು ಬಹಳ ದೊಡ್ಡ ಕ್ಷೇತ್ರ, ಲಕ್ಷಾಂತರ ಜನ ಬಂದು ಹೋಗುವಂಥ ಕ್ಷೇತ್ರ. ಅಲ್ಲಿ ಅನೇಕ ಅನಾಥ ಶವಗಳು ಬರ್ತವೆ, ನದಿಯಲ್ಲಿ ತಿಳ್ಕೊಂಡು ಬರ್ತವೆ, ಅಥವಾ ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಲುವಾಗಿ ಅಲ್ಲಿ ಹೋದದ್ದು ಕೆಲವರು ಇದೆ. ಬದುಕಿನಲ್ಲಿ ಬೇಸರಗೊಂಡು ಅದಕ್ಕೆ ಪ್ರತ್ಯಕ್ಷದರ್ಶಿಗಳು ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕೊಟ್ಟದಂಥ ಯೂಟ್ಯೂಬ್ಗಳನ್ನು ನೋಡಿದಂಥ ದಾಖಲೆಗಳು ಕೂಡ ಇದ್ದಾವೆ. ಅಲ್ಲಿ ಊರಿನವರು ಕೂಡ ಹೇಳ್ತಾರೆ ಅಲ್ಲಿ ಬೇಕಾದಷ್ಟು ಅನಾಥ ಹೆಣ್ಣುಗಳು ಬರ್ತವೆ ಅಂಥೇಳಿ. ಆದರೆ ಅದಕ್ಕೂ ಮತ್ತು ಈ ಧರ್ಮಸ್ಥಳದ ಕ್ಷೇತ್ರಕ್ಕೂ ತಳಕು ಹಚ್ಚಿ ಅಪಪ್ರಚಾರ ಮಾಡುವಂಥ ಕೆಲಸ ಇವರೆಲ್ಲ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಆ ಧರ್ಮಸ್ಥಳ ಅನ್ನೋದು ಆ ಸುತ್ತಮುತ್ತ ಏರಿಯಾದಲ್ಲಿ ಪ್ರಬಲವಾದ ಹಿಂದುತ್ವದ ನೆಲೆಯಾಗಿದೆ. ಒಬ್ಬರು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದರು, ಅಜ್ಮೀರ್ ದರ್ಗಾದಲ್ಲಿ 250 ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡಿ ಹಾಳು ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ? ಅಲ್ಲಿಯ ಮ್ಯಾನೇಜ್ಮೆಂಟ್ನವರೇ ಮಾಡಿದ್ದಾರೆ. ಅದನ್ನೇ ಸ್ವತಃ ಸಮೀರ್ ಒಪ್ಕೋತಾನೆ. ಅಲ್ಲಿಯ ಮ್ಯಾನೇಜ್ಮೆಂಟವ್ರು ಮಾಡಿದರು, ಅವರಿಗೆ ಶಿಕ್ಷೆ ಆಗಿದೆ ಅಂತ ಹೇಳ್ತಾನೆ. ಅದೇ ಅಜ್ಮೀರ್ ದುರ್ಗದಂಥ ಕ್ಷೇತ್ರದಲ್ಲಿ ಇವನು ಹೋಗಿ ಬರ್ತ್ಡೇ ಆಚರಣೆ ಮಾಡ್ಕೊಂಡು ಬರ್ತಾನೆ. ಅಲ್ಲಿ ಆರಂಭ ಆಗತ್ತೆ ಧರ್ಮಸ್ಥಳದಂಥ ಕ್ಷೇತ್ರವನ್ನು ಹೆಸರು ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಅಲ್ಲೇ ಆರಂಭ ಆಗಿರೋದು, ನೆನ್ಪಿಟ್ಕೋಬೇಕು. ಇದ್ರ ಹಿಂದೆ ಏನಿದೆ ಅಂತೇಳಿ ನೀವು ವಿಚಾರ ಮಾಡ್ಕೋಬೇಕು. ಹೀಗೆ ನಮ್ಮ ಧರ್ಮಸ್ಥಳದಂತಹ ಪವಿತ್ರವಾದ ಕ್ಷೇತ್ರದ ಮೇಲೆ ಅಪಪ್ರಚಾರ ಆದಾಗಲೂ ಕೂಡ ನಾವು ಬಳೆ ಹಾಕ್ಕೊಂಡು ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ನಮ್ಮಂಥ ಹೇಡಿಗಳು ಮತ್ತು ಯಾರೂ ಇಲ್ಲ. ಇವತ್ತು ಧರ್ಮಸ್ಥಳದ ಜನರು ಸಿಡಿದೆದ್ದಿದ್ದಾರೆ. ನಿಜಕ್ಕೂ ಶ್ಲಾಘನೀಯವಾದಂತಹ ಕೆಲಸ ಇದು ಯಾವತ್ತೂ ಆಗಬೇಕಾಗಿತ್ತು. ಆದರೆ ತಾಳ್ಮೆಯಿಂದ ಕಾದು ಕಾನೂನಿಗೆ ಮತ್ತು ಸರ್ಕಾರಕ್ಕೆ ಗೌರವ ಕೊಟ್ಟು ಇಷ್ಟು ದಿವಸ ಕಾದಿದ್ದಾರೆ. ಆದರೆ ಇನ್ನೂ ಸರ್ಕಾರ ಕೂಡ ಹೇಡಿತನವನ್ನು ತೋರಿಸ್ತಾ ಇದೆ. ಯಾಕೆಂತಂದರೆ ಅಲ್ಲಿ ಅವನು ಆ ಭೀಮಾ ಅಂತವನು, ನಿಜವಾಗ್ಲೂ ಅವನು ಭೀಮಾ, ಅವನು ಅಲಿಯಾಸ್ ಕ್ರಿಶ್ಚಿಯನ್ ಆತ ಸಾವಿರಾರು ಹೆಣ್ಣುಗಳನ್ನು ಹೂಳಿದಾನಂತೆ. ಅದೇ ಒಂದು ಸೌಜನ್ಯ ಹೇಳುವಂಥ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡೋದಕ್ಕೆ 3-4 ಜನ ಹೋಗ್ತಾರೆ ಅಂತ ಇವ್ರು ಹೇಳ್ತಾರೆ. ಸಂತೋಷನ ಒಬ್ಬನಿಗೆಲ್ಲ ಆಗುತ್ತಾ ಅಂತ ಇವರೇ ಪ್ರಶ್ನೆ ಮಾಡ್ತಾರೆ. ಅದೇ ಒಂದು ಹೆಣವನ್ನು ಹೂಡೋದಕ್ಕೆ ಒಬ್ಬನ ಹತ್ರ ಸಾಧ್ಯ ಇದೆಯಾ ಅಂತ ಒಂದು ಪ್ರಶ್ನೆ ನಾವು ಮಾಡ್ಕೋಬೇಕು. ಸಾವಿರಾರು ಹೆಣವನ್ನು ಹೂಡಲಿಕ್ಕೆ ಸಾಧ್ಯ ಇದೆಯಾ? ಆಯಿತು, 1, 2, 3 ಹೆಣ ಹೂತಾದಮೇಲೆ ಅವನು ಹೇಳಬೇಕಾಗಿತ್ತು, ಆದರೆ ಹೇಳಲಿಲ್ಲವಲ್ಲ. ಅದರ ಕಾರಣ ಈಗ ಎದ್ದು ಬಂದಿದ್ದಾನೆ ಅಂತಂದರೆ ಅದ್ರ ಹಿಂದೆ ಷಡ್ಯಂತ್ರ ಇದೆ. ಇವರು ಪಕ್ಕಾ ಪ್ಲ್ಯಾನ್ ಶೀಟ್ ಮಾಡ್ತಾ ಇದ್ದಾರೆ. ತಿಮರೋಡಿ ಮಹೇಶ್ ಶೆಟ್ಟರವರಿಗೆ ಅವರ ಬ್ಯಾಂಕ್ ಅಕೌಂಟಿಗೆ 67 ಲಕ್ಷ 41 ಲಕ್ಷ ಬಂದಿದ್ದು ವಿತ್ ಪ್ರೂಫ್ ಯೂಟ್ಯೂಬರ್ಸ್ಗಳು ಹಾಕಿದ್ದಾರೆ. ಅಂದರೆ ಈ ದುಡ್ಡು ಎಲ್ಲಿಂದ ಬಂತು? ಈಗ ಮುಂದೆ ಆಗಬೇಕಾಗಿರೋದು ಏನು ಅಂತಂದರೆ, ಸಮಸ್ತ ಹಿಂದೂಗಳ ಪರವಾಗಿ ನಾವು ಕೇಳ್ತಾ ಇರೋದು, ಈ ತಿಮರೋಡಿ ಮಹೇಶ್ ಶೆಟ್ಟಿಯ ಹಿನ್ನೆಲೆ ಮತ್ತು ಸಮೀರನ ಹಿನ್ನೆಲೆ, ಇವರು ಯಾಕಾಗಿ ಹೀಗೆ ಮಾಡಿದರು ಅನ್ನುವ ತನಿಖೆ ಆಗಬೇಕು.
ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಮಾಡಿರುವಂಥ ಇವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗ್ತದೆ. ಯಾಕಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ. ಇವತ್ತು ವೀರೇಂದ್ರ ಹೆಗ್ಗಡೆಯವರು ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಾ ಇಲ್ಲ ಸ್ವಾಮಿ, ಇಡೀ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ. ಸುತ್ತಮುತ್ತ ದೇವಾಲಯಗಳನ್ನು ಜೀರ್ಣೋದ್ಧಾರಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಒಂದೊಂದು ದೇವಸ್ಥಾನಕ್ಕೆ ಕೊಟ್ಟುವಂಥ ದಾಖಲೆಗಳಿದೆ. ಕೇವಲ ಸುತ್ತಮುತ್ತ ದೇವಸ್ಥಾನ ಇರುವಂಥ ದೇವಸ್ಥಾನಗಳಲ್ಲ, ಕರ್ನಾಟಕದಾದ್ಯಂತ ಯಾವ ದೇವಸ್ಥಾನದ ಆಡಳಿತ ಕಮಿಟಿಯವರು ಹೋದರೂ ಕೂಡ ಅವರು ಆ ಧರ್ಮಸ್ಥಳ ಕ್ಷೇತ್ರದಿಂದ ಕಿಂಚಿತ್ತಾರು ದುಡ್ಡನ್ನು ಕೊಟ್ಟು ಆ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ, ಆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೆಲಸ ಮಾಡಿದ್ದಾರೆ ಅವರು. ಇಂತಹ ಒಂದು ಪವಿತ್ರವಾದ ಉನ್ನತವಾದ ಸ್ಥಾನದಲ್ಲಿರುವಂತಹ ಹೆಗ್ಗಡೆಯವರ ಅಪಪ್ರಚಾರ ನಾವು ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಪಾಯಿಂಟು, ಯಾವುದೇ ವ್ಯಕ್ತಿ ಎಜುಕೇಷನ್ಗೆ ತೊಂದರೆ ಆದಾಗ, ಒಂದು ಹುಡುಗಿ ಯೂಟ್ಯೂಬಲ್ಲಿ ಹೇಳಿದ ನಾನು ನೋಡಿದ್ದೇನೆ, ಒಂದು ಹುಡುಗಿ ಹೇಳ್ತಾಳೆ, ನನಗೆ ಜೀವನವನ್ನು ಕೊಟ್ಟಂಥ ದೇವರು ಅವರು ಅಂತ. ವಿದ್ಯೆಗೆ ಕಲಿಬೇಕಾದ್ರೆ, ಕಾಲೇಜಿಗೆ ಹೋಗಬೇಕಾದ್ರೆ ದುಡ್ಡು ಇಲ್ಲದೆ ಇದ್ದಾಗ ಕ್ಷೇತ್ರದ ಹೆಗ್ಗಡೆಯವರನ್ನು ಭೇಟಿ ಮಾಡಿದಾಗ ಅವರು ಕ್ಷೇತ್ರದಿಂದ ಅವ್ರಿಗೆ ದುಡ್ಡು ಕೊಡ್ತಾರೆ. ಹಾಗಾದರೆ ಇಂತಹ ಒಂದು ಪರಮ ಪವಿತ್ರವಾದ ಕೆಲಸವನ್ನು ಮಾಡ್ತಾ ಇರುವಂಥ, ಪುಣ್ಯತಮವಾದ ಕೆಲಸವನ್ನು ಮಾಡ್ತಾ ಇರುವಂತಹ, ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ಸ್ಥಾನದಲ್ಲಿರುವಂಥ ಅವರನ್ನು ನೀವು ದೂರಿದ್ರೆ ನಾವು ಸುಮ್ಮನೆ ನೋಡೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಈಗ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಇನ್ನು ಮುಂದಿನ ವಿಚಾರಗಳು ನೆನ್ಪಿಟ್ಕೋಬೇಕು, ನಾವು ಸಮಸ್ತ ಹಿಂದೂಗಳು ನೆನ್ಪಿಟ್ಕೋಬೇಕು. ಇನ್ನು ಮುಂದಿನ ಟಾರ್ಗೆಟ್ ಅವರದ್ದು ಪ್ರತಿಯೊಂದು ಗುಡಿ, ಮಂದಿರ, ಮಠ, ಗುರುಗಳು ಇವೆಲ್ಲರನ್ನ ಟಾರ್ಗೆಟ್ ಮಾಡ್ತಾರೆ. ಸುಳ್ಳು ಕೇಸ್ಗಳನ್ನು ಹಾಕ್ತಾರೆ, ಅಪಪ್ರಚಾರ ಮಾಡ್ತಾರೆ. ಇವ್ರು ಹೀಗೆ, ಅವ್ರು ಹಾಗೆ, ಅವ್ರು ಹಾಗೆ ಮಾಡಿದ್ರು, ಹೀಗೆ ಮಾಡಿ, ಇವನ್ನೆಲ್ಲ ನಂಬೇಡಿ ಸ್ವಾಮಿ. ಇವತ್ತು ಹಿಂದೂ ಧರ್ಮ ಉಳಿದಿರೋದೇ ಮಠ, ಮಂದಿರಗಳು, ಗುಡಿಗಳು, ದೇವಸ್ಥಾನಗಳು, ಪವಿತ್ರವಾದ ಕ್ಷೇತ್ರಗಳಿಂದ ಹಿಂದೂ ಧರ್ಮ ಉಳ್ಕೊಂಡಿದೆ. ಮುಂದೇನಾದರೂ ಹಿಂದೂ ಧರ್ಮ ಉಳಿಬೇಕು ಅಂತಂದರೆ ನಮ್ಮ ಮಠ ಮಂದಿರಗಳು, ಗುಡಿಗಳು, ದೇವಸ್ಥಾನಗಳು, ಇಂಥ ಪುಣ್ಯತಮವಾದಂಥ ಪವಿತ್ರ ಕ್ಷೇತ್ರಗಳು ಅಗದಿ ಗಟ್ಟಿಯಾಗಬೇಕು. ಅದು ಗಟ್ಟಿಯಾದಾಗಲೇ ನಮ್ಮ ಧರ್ಮ ಉಳಿಯೋದು. ನಮ್ಮ ಧರ್ಮ ನಾಶಕ್ಕಾಗಿ ಕೇವಲ ಮುಸ್ಲಿಮರು, ಕ್ರಿಶ್ಚಿಯನ್ಸ್ ಅಷ್ಟೇ ಅಲ್ಲಪ್ಪ, ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಹಿಂದೂ ಧರ್ಮ ವಿರೋಧಗಳನ್ನು, ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನು ವಿರೋಧ ಮಾಡ್ತಿರುವಂತಹ ಹೇಡಿಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಈಗ ನಾವು ಮುಸ್ಲಿಮರಿಂದ, ಕ್ರಿಶ್ಚಿಯನಿಂದ ಸಮಸ್ಯೆಗಳನ್ನು ಎದುರಿಸಬಹುದು, ಆದರೆ ಅವರ ಷಡ್ಯಂತ್ರಕ್ಕೆ ಒಳಗಾಗಿ, ಅವರ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ನಮ್ಮ ಹಿಂದೂ ಧರ್ಮದಲ್ಲೇ ಇದ್ದುಕೊಂಡು ಹಿಂದೂ ಧರ್ಮೀಯರನ್ನೇ ವಿರೋಧ ಮಾಡ್ತಾ ಅವರ ಕೈಗೋಲಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರಿಂದ ನಮಗೆ ದೊಡ್ಡ ಸಮಸ್ಯೆ ಇದೆ. ಹಾಗಾಗಿ ಬಂಧುಗಳೇ, ಇವತ್ತು ನಾವು ಕೇಳ್ಕೊಳ್ತಾ ಇರೋದು ಏನು ಅಂತಂದರೆ, ನಮ್ಮ ಧರ್ಮ ಉಳಿಬೇಕು ಅಂತಂದರೆ ನಾವು ನಮ್ಮ ಮಂದಿರಗಳ ಮೇಲೆ, ದೇವರುಗಳ ಮೇಲೆ, ಗುಡಿಗಳ ಮೇಲೆ, ಮಠಗಳ ಮೇಲೆ ಮತ್ತು ನಮ್ಮ ಗುರುಗಳ ಮೇಲೆ ಅಥವಾ ಧರ್ಮಾಧಿಕಾರಿಗಳ ಮೇಲೆ ಅತ್ಯಂತ ಪವಿತ್ರವಾದ ಭಾವನೆಯನ್ನು ಇಟ್ಕೋಬೇಕು. ಯಾವುದಾದ್ರೂ ಒಬ್ಬರು ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಆ ತಪ್ಪು ರಾಶಿ ದಿವಸ ಉಳಿಯೋದಿಲ್ಲ, ನೆನಪಿಟ್ಕೋಬೇಕು. ಇಷ್ಟು ವರ್ಷಗಳಿಂದ, ಎಷ್ಟೋ 50-60 ವರ್ಷಗಳಿಂದ ಅವರು ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಒಂದೇ ಒಂದು ಕಪ್ಪು ಚುಕ್ಕಿಲ್ಲದೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಬಂಧುಗಳೇ, ಅಂತಹ ಒಂದು ವ್ಯಕ್ತಿಗಳಿದ್ರಿಗೂ ನಮಗೆ ಗೊತ್ತಾಗ್ಬಿಡ್ತದೆ ಸತ್ಯ ಯಾವತ್ತೂ ಬಹಳ ದಿನ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಹೊರಗಡೆ ಬಂದೇ ಬರ್ತದೆ. ಹಾಗೆ ಸುಳ್ಳು ಕೂಡ ಬಹಳಷ್ಟು ದಿನ ಒಳಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ, ಅದು ಕೂಡ ಹೊರಗಡೆ ಬರ್ತದೆ. ಈ ಬೆಂಕಿ ಕೆಂಡ ಹೇಗೆ ಮಡ್ಲಲ್ಲಿ ಇಟ್ಕೊಂಡ್ರೆ ಅದು ಬಹಳ ಹೊತ್ತು ನಿಲ್ಲೋದಿಲ್ವೋ, ಸುಟ್ಟು ಉರಿತದೋ, ಹಾಗೇ ಇದು. ಹಾಗಾಗಿ ಬಂಧುಗಳೇ, ಇವತ್ತು ನಾವು ನಮ್ಮ ಕ್ಷೇತ್ರಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಧರ್ಮಾಧಿಕಾರಿಗಳ ಬಗ್ಗೆ ಅಥವಾ ನಮ್ಮ ಗುರುಗಳ ಬಗ್ಗೆ, ಪೀಠದ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದ್ರೆ ಏಕದಮ್ ಒಂದೇ ಸರಿ ನಂಬಿಕೊಂಡು ಹೌದೇನೋ ಅಂತ ಭಾವನೆಗಳಿಗೆ ದಯವಿಟ್ಟು ಬರಬೇಡ್ರಿ. ಪರಾಮರ್ಶೆ ಮಾಡೋಣ, ವಿಮರ್ಶೆ ಮಾಡೋಣ, ಹೌದಾ ಅಂತದನ್ನು ನಾವು ಖಂಡಿತ ಒಪ್ಕೊಳ್ಳೋಣ. ಆದರೆ ಎಲ್ಲೂ ನಮ್ಮ ಹಿಂದೂ ಧರ್ಮ ವಿರೋಧಿಗಳನ್ನು ಕೆಲಸಗಳನ್ನು ನಾವು ಅವರಿಗೆ ಬೆಂಬಲ ಕೊಡುವಂಥ ಕೆಲಸ ಆಗಲಿ, ಅವರನ್ನು ಪ್ರೇರಣೆ ಕೊಡುವಂಥ ಕೆಲಸ ಆಗಲಿ, ಅವರು ನಮ್ಮ ಪ್ರೇರಣೆ ಕೊಡ್ತಾರೆ, ನಾವು ಪ್ರೇರೇಪಿತಗೊಂಡು ಅವರಿಗೆ ಬೆಂಬಲ ಕೊಡುವಂಥ ಕೆಲಸ ದಯವಿಟ್ಟು ಆಗಬಾರ್ದು. ನಮ್ಮ ಹಿಂದೂ ಧರ್ಮ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು, ನಮ್ಮ ಮಠ ಮಂದಿರಗಳು, ಕ್ಷೇತ್ರಗಳು ಉಳಿಬೇಕು. ದಯವಿಟ್ಟು ತಮ್ಮಲ್ಲಿ ಕಳಕಳಿಯ ವಿನಂತಿ ಅಂದರೆ ನಾವು ನಮ್ಮ ಧರ್ಮದ ಬಗ್ಗೆ, ನಮ್ಮ ಕ್ಷೇತ್ರದ ಬಗ್ಗೆ ಬೆಂಬಲಿಸೋಣ, ಗಟ್ಟಿಯಾಗಿ ನಿಲ್ಲೋಣ. ಧನ್ಯವಾದ.